ಒಂದು ಟಾಸ್ಕು. ನಮ್ಮ ಕಾರ್ ಎಲ್ಲೈತೆ ಅಂತ ಹುಡುಕಿದ್ರೆ ಎಲ್ಲೈತೆ ಮೇಲೆ ಹೇಳಿತ್ತು ಒಂದು ಚಾಕ್ಲೇಟು ಒಂದು ಕೇರ್ಫಲ್ಲಿ. ನಾನು ಇವತ್ತು ನಿನ್ನ ವಿಡಿಯೋ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಗೈಸ್ ಎಲ್ಲರಿಗೂ ನನ್ನ ಮತ್ತೊಂದು ಯೂಟ್ಯೂಬ್ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಸ್ವಾಗತ. ಎಲ್ಲರೂ ಹೇಗಿದ್ದೀರಲ್ಲ, ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತು ನನ್ನ ಯೂಟ್ಯೂಬ್ ಬ್ಲಾಗ್ ಬಂದ್ಬಿಟ್ಟು ಮೇನ್ ರೋಡಲ್ಲಿ, ಅಂದರೆ ನಮ್ಮ ಮನೆ ಹತ್ರ ನನ್ನ ಕಾರಿನ ಸಮೀಪ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಅಪ್ಪ ಕತೆ ಅಂದರೆ ಹೆವಿ ಮಳೆ ಗೈಸ್, ಹೆವಿ ಮಳೆ ಅಂದರೆ ಮಳೆ ಅಂದರೆ ಇನ್ನೂ ಬಂದಿಲ್ಲ. ಕ್ಲೈಮೇಟ್ ನೋಡ್ಬೋದು, ತುಂಬ ಕ್ಲೌಡಿ ಆಗಿದೆ. ಸೊ ನೋಡ್ಬೋದು ಫುಲ್ಲು ಮಳೆ ಅಂದರೆ ಮಳೆ. ಆ್ಯಂಡ್ ಇವತ್ತು ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಸಂಜೆ ಟೆಂಪಲ್ ಹೋಗ್ಬೇಕು ಆಲ್ರೆಡಿ ಗೈಸ್. ಯಾವುದೋ ಮನೆ ನಮ್ಮ ಮನೆ ಹತ್ರ ಡ್ರಮ್ಮೇ ಉಲ್ಟೋಗಿದೆ ಬಿಕಾಸ್ ಆಫ್ ಹೆವಿ ಗಾಳಿಯಿಂದ ಮನೆ ಮೇಲಿರೋ ಡ್ರಮ್ಮೇ ಉಲ್ಟೋಗ್ಬಿಟ್ಟಿದೆ. ಆ ರೇಂಜ್ ಗಾಳಿ ಇದೆ. ಬೆಂಗಳೂರು ಇವಾಗ ಸ್ವಲ್ಪ ರೆಡ್ ಅಲರ್ಟಲ್ಲಿದೆ, ಲೈಕ್ 4 to 5 days ಕಂಟಿನ್ಯೂಸ್ ಮಳೆ ಅಂತ ಹೇಳ್ತಿದ್ದಾರೆ. ನೋಡಬೇಕು, ಇದರಲ್ಲೇ ಗೊತ್ತಾಗುತ್ತೆ ಯಾವ ರೇಂಜಿಗೆ ರೆಡ್ ಅಲರ್ಟ್ ಅಂದ್ಬಿಟ್ಟು. ಮನೆ ಮೇಲಿರೋಂಥ ಡ್ರಮ್ಮೇ ದವಾಕೊಂಬಿಟ್ಟಿದೆ. ನಮ್ಮ ಹುಡುಗ ಬಂದ, ಅವನೆಲ್ಲ ಮೈಕಲ್ ದೇವಸ್ಥಾನಕ್ಕೆ ಹೋಗೋಣ. ಯಾವ ದೇವಸ್ಥಾನಕ್ಕೆ? ಕೃಷ್ಣನಗರ. ಎಲ್ಲಿ? ಕೃಷ್ಣನಗರದಲ್ಲಿ. ಹಾಂ, ನಮ್ಮ ಗುರು ಬಂದ. ನಮ್ಮ ಗುರು ಬರ ಇಲ್ಲಿ, ನಾನು ಅಲ್ಲಿ ಹೋಗ್ತೀನಿ. ಬರ ಇಲ್ಲಿ. ಯಾವ ದೇವಸ್ಥಾನ? ಏನು ಇವತ್ತು? ಕೃಷ್ಣನಗರ. ಏನಕ್ಕೆ? ಯಾಕ್ರೋ ವಿಡಿಯೋ ನೋಡ್ರಿ ಎಲ್ಲ ಓಡಾಯ್ತೀರಾ? ಬರವ ಅಷ್ಟೇ ಬಿಡಪ್ಪ, ಬರಲ್ಲ ನೀನು. ಇವತ್ತೊಂದು ವಿಡಿಯೋ ಬರುತ್ತೆ ಲೈ. ಇವನೇ ಆಯ್ತಾ? ಪೂಜೆ ಮಾಡ್ದ? ಪೂಜೆ ಮಾಡ್ಬೇಕಾರೆ ಕರಿಬೇಕು ತಾನೆ, ಒಂದು ವಿಡಿಯೋ ಮಾಡ್ತೀನಿ. ಬೇಡ ಇವತ್ತು ಭೀಮನ ಅಮಾವಾಸ್ಯೆ. ಸೊ ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ನೋಡ್ಬೋದು ಯಾವುದೇ ಹಿಂದಿಯವ್ರು ಯಾವುದೇ ಅಂಗಡಿ ಓಪನ್ ಮಾಡಿದ. ಏನೋ ಒಂಥರ ಹಿಂದಿಯವ್ರು ಅಂಗಡಿ ಓಪನ್ ಮಾಡಿಲ್ಲ ಅಂದರೆ, ಲೈಕ್ ಸ್ಟೇಟೂಸು ಅಮಾವಾಸ್ಯೆಗೆ ಜಾಸ್ತಿ ಅಂಗಡಿ ಓಪನ್ ಮಾಡೋದಿಲ್ಲ. ಸೊ ಅವ್ರು ಏನಾದರೂ ಅಂಗಡಿ ಓಪನ್ ಮಾಡಿಲ್ಲ ಅಂದರೆ ನೋಡ್ಬೋದು ರೋಡೇ ಖಾಲಿ ಕಾಣಿಸುತ್ತಂದ್ರು. ಏನಂತ ಗೊತ್ತಿಲ್ಲ, ರೋಡೇ ಕಾಣಿಸೋದು ಖಾಲಿ ಅನ್ಸುತ್ತೆ. ಸೊ ಅಷ್ಟು ಮನೇಲಿ ಮಲಗಿದ್ದೆ. ನಮ್ಮ ಹುಡುಗ ಒಬ್ಬ ಬಂದು ಫೋನ್ ಮಾಡಿ, ಏನೋ ಕೆಲಸ ಇದೆ ಮನೇಲಿ ಬೋರ್ ಆಗ್ತಿದೆ ಬಾ ಅಂತ ಕರೆದ. ಇವತ್ತು ಆಫೀಸ್ ಓಪನ್ ಮಾಡೋ ಇಂಟೆನ್ಷನ್ ಇರಲಿಲ್ಲ, ಜಸ್ಟ್ ಬಿಕಾಸ್ ಮಳೆ ಬರ್ತಾಯಿತ್ತು. ಸೊ ಅಂದರೆ ಒಂದು ಟೆಂಪಲ್ಗೆ ಹೋಗ್ಬೇಕಿತ್ತು. ಸೊ ಬಂದರೆ ಫುಲ್ ಕ್ಲೀನಾಗಿರಬೇಕು, ಇಲ್ಲಾಂದರೆ ಬರೋದಕ್ಕೆ ಹೋಗೋದಿಲ್ಲ ಆಫೀಸ್ಗೆ. ಸೊ ಮನೇಲೇ ಇದ್ದೆ, ಅವನಿಗೂ ಬೋರ್ ಹಿಡಿತಿತ್ತು, ಬಾ ಅಂತ ಕರೆದ, ಸಿಗೋಣ ಅಂತ ಕರೆದ. ನೋಡ್ರೆ ಫೋನ್ ಮಾಡಿದ್ರೆ ಫೋನ್ ಬಿಸಿ ಆಫೀಸಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಇವ್ರು ನೋಡ್ರೆ ಫೋನ್ ಬಿಸಿ ಮಾಡ್ಕೊಂಡಿದ್ದಾನೆ. ಸೊ ನಾನು ನೆನ್ನೆನೂ ಓಪನ್ ಮಾಡಿದ್ದೆ. ನೆನ್ನೆನೂ ಸ್ವಲ್ಪ ಕೆಲಸ ಇತ್ತು, ಅದು ಮನೆ ಹತ್ರ ಕಾರ್ ಕ್ಲೀನ್ ಮಾಡೋದೆಲ್ಲ ಇತ್ತು ಅಂತ ನೆನ್ನೆನೂ ಓಪನ್ ಮಾಡಿರಲಿಲ್ಲ. ಈ ಬಾಕ್ಸು ಮೊನ್ನೆ ತೊಗೊಂಬಂತಿದ್ದು ಇನ್ನೂ ಇಲ್ಲೇ ಇದೆ. ಸೊ ಇದನ್ನ ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಣ. ಅದು ಏಕೆಂದರೆ ನೈಟು ತಂದಿತ್ತು ಅದು. ಸೊ ನೈಟ್ ಹೊತ್ತು ನಾನು ಏನೇ ಕಷ್ಟ ಇದ್ದರೂ ಆಚೆ ಹಾಕೋದಕ್ಕೆ ಹೋಗೋದಿಲ್ಲ. ಸೊ ಅದರಿಂದ ಅಲ್ಲೇ ಇತ್ತು, ಹೋಗಿತ್ತು, ಉಸಿರಾಕ್ದೆ. ಸೊ ಅವನು ಬರ್ತಾನೆ, ಅವನು ಬಂದಮೇಲೆ ಅವನ ಜೊತೆ ಬ್ಲಾಕ್ ಮಾಡ್ತೀನಿ. ಏನು ಇಷ್ಟೊಂದು ಜನ ಇರ್ತವ್ರೆ ಹಿಂದಿಯವರು, ಈ ರೇಂಜಿಗೆ ನಿಂತ್ಕೊಂಡವ್ರೆ. ನೋಡ ಇದೇ ಬೇಕು, ಬರ ಬೇಡ ಇದೇ ತಾಕಣ. ನೆನ್ನೆಯಿಂದ ಹಿಂಗೆ ಬಿದ್ದೈತೀವಿ. ಏನು ಗಲೀಜಾಗೈತಿ. ಮೆಲ್ಲಗೋದ್ರು ಅಲ್ಟ್ರೋಸ್ ಅನ್ನೋದು ಹೋಗ್ಬಿಡ್ತು, ಎಲ್ಲರೂ ಕಿತ್ತಾಕ್ಬಿಟ್ಟೈತಿ. ನನ್ನ ಮಕ್ಕಳು ಲೋಕಲ್ಲು ಕೊಡೋದ್ರು ಕಂಪ್ನಿಯವರು. ತರ್ಸೋದ್ರಲ್ಲಿ ನಿನ್ನ ಮಕ್ಕ ತರ್ಸ, ಯಾಕೆ ಮಕ್ಕ ಹೇಳ ಡಾನಾ ಮತ್ತೆ ಅವನೇಲ್ಲ ಇವನಲ್ಲಿ.
ತೆಗಿ ಅದು ಇದು ತೆಗಿ. ನಮ್ಮ ಗೌಡ ಫುಲ್ಲು ಟಿಪ್ ಟಾಪ್ ಆಗಿ ರೆಡಿ ಆಗವನೆ. ಎತ್ತ ತೆಗಿಯ ಕವರ್ ತೆಗಿಯ. ಬೇಡ ಬೇಡ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದ. ಸೊ ಗೈಸ್ ಮೀಟ್ ಮೈ ಮಚ್ಚ. ಇವ್ರು ಬಿಡಿ ನಮ್ಮ ವಿಡಿಯೋದಲ್ಲಿ ಬಂದಾರೆ ಯಾವಾಗ ಇವನು ಇವನು ಮಚ್ಚ ಕುಚ್ಚಿಕು ಗಂಡು ಆಯ್ ಮಾಡು. ಹೆವಿ ಟ್ರಾಫಿಕ್ಕು ನಮ್ಮ ಮಚ್ಚನ ಏರಿಯಾದಲ್ಲಿ. ಬರೋಕ್ಕೆ ಹೋಗ್ಬಿಡಿ ಕಾರ್ ಎತ್ಕೊಂಡು. ಅರೆ ಖಾಲಿ ಐತಿ. ಸೊ ಗೈಸ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಏನು ಕತೆ ಅಂದರೆ ಬಂಡೆ ಮಹಾಕಾಳಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಅಚ್ಚನ ಜೊತೆ ಫಸ್ಟ್ ಟೈಮು ಬ್ಲಾಗಲ್ಲಿ ಬರ್ತಿರೋದು. ಆಯ್ ಮೇಡಮ್ ಅಚ್ಚ ಹಾಯ್. ಇಲ್ಲೇ ಜಾಗ ಐತಪ್ಪ. ಗಾಡಿಗಳು ಸಂತೆ ಯಾಕೆ ಹೇಳ್ತೀರಾ, ಭಯಂಕರ ಗಾಡಿಗಳು. ಯಾಕಂದರೆ ಇವತ್ತು ಅಮಾವಾಸ್ಯೆ 12 ಗಂಟೆ ತನಕ ಓಪನ್ ಇರುತ್ತೆ ಗಾಡಿ. ದೇವಸ್ಥಾನ ಅದಕ್ಕೋಸ್ಕರ. ಓ ಸಾರಿ, ನಮ್ಗೆ ಇಂಗ್ಲೀಷು ಅದೆಲ್ಲ ಸೆನ್ಸ್ ಆಫ್ ಹ್ಯೂಮರ್ಸ್ ಜಾಸ್ತಿ ಇಲ್ಲ ನಮ್ಗೆ. ಸೊ ಅಮಾವಾಸ್ಯೆಗೆ ನಾವು ವಿಸಿಟ್ ಮಾಡ್ತೀವಿ. ಒಂದು ಸ್ನೇಹ, ಇನ್ನೊಂದು ಯಮನಪ್ಪ ನಮ್ಮ ಅಚ್ಚ. ನಾವು ಮಿಸ್ ಮಾಡದೆ ಬರ್ತೀವಿ ದೇವಸ್ಥಾನಕ್ಕೆ. ಸೊ ಬಂಡೆ ಮಹಾಕಾಳಿ ಟೆಂಪಲ್ಗೆ ಬಂದಿದ್ದೀವಿ. ನೀವು ಬನ್ನಿ, ಎಲ್ಲರಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡು ಆಮೇಲೆ ಸಿಗ್ತೀನಿ. ಎಸ್ ಗಾಡಿನ ಬಿಟ್ಟೆ, ಬಟ್ ಲಾಕ್ ಆಗಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಲಾಕ್ ಆಗಿದೆ ಗಾಡಿ, ನೋಡ್ಬೋದು ಅಲ್ಲಿದೆ ನೋಡಿ, ಅಲ್ಲಿದೆ ಗಾಡಿ. ಸೊ ಈ ಲಾಕ್ ಮಾಡೋ ಟೆನ್ಷನಲ್ಲಿ ಗಾಡಿ ಲಾಕ್ ಮಾಡೋದ್ನೋ ಏನು ಅಂತಲೇ ಗೊತ್ತಿಲ್ಲ. ಸೊ ಗಾಡಿ ಲಾಕ್ ಮಾಡಿದೆ. ಸೊ ಹೋಗ್ಬೇಕು. ರೆಸ್ಟ್ ಪಕ್ಕ ಇರುತ್ತೆ. ನಿನ್ ಮಕ ಕಾಣಿಸ್ತಾ ಇಲ್ಲ, ಅಲ್ಲಿ ಬೇರೆ ಕಾಣಿಸ್ತಾ ಇಲ್ಲ ಲಾಸ್ಟ್ ಟೈಮ್ ಬಂದಷ್ಟು ಜನ ಏನೂ ಇಲ್ಲ ಹೇಳ್ಬೇಕಾದ್ರೆ. ಏನಾಗ್ತಿದೆ ತಲೆನೋತೈತಾ? ಇನ್ನು ನನ್ನ ಮಗ ಬಂದು 5 ನಿಮಿಷ ಆಗಿರೋ ನೇನೆ ಅಂತವನೆ. ಹೋಗ ಪ್ರಸಾದ ತಿನ್ನೋಗ, ಹೋಗ ಪ್ರಸಾದ ತಾನೆ ತಿನ್ನೋಗ. ಹಂಗೆಲ್ಲ ತರಿಸ್ಬಿಡ್ದು ಹಿಂಗೆ. ಆಯ್ತು ನಿಮ್ಮ ಬೇಬಿದು ಏನು ಬೇಬಿ ಮಚ್ಚೆ ಎಲ್ಲೈತೆ ಮೇಲೆ ಮೇಲೆ. ಈಗ ಇವ್ರಿಗೊಂದು ನಿಮ್ಗೊಂದು ಟಾಸ್ಕು, ನಿಮ್ಗೊಂದು ಟಾಸ್ಕು. ನಮ್ಮ ಕಾರ್ ಎಲ್ಲೈತೆ ಅಂತ ಹುಡುಕಿದ್ರೆ ನಿನಗೇನಾದರೂ ಕೊಡಿಸ್ತೀನಿ, 100% ಕೊಡಿಸ್ತೀನಿ. ನೀನು ಬೇಡ ಮಚ್ಚ, ನೀನೇನು ಹುಡುಕಿದ್ರೆ ನಮ್ಮ ಕಾರ್ ಎಲ್ಲೈತೆ ಅಂತ ನಾನು 100% ಏನಾದರೂ ಕೊಡಿಸ್ತೀನಿ. ಅಲ್ಲಿಲ್ಲ, ಒಟ್ಟಿನಲ್ಲಿ ಬೇರೆ ಕಡೆ ಹಾಕಿದ್ದೀನಿ, ಬೇರೆ ಕಡೆ ಹಾಕಿರೋದು, ಅಲ್ಲಿಲ್ಲ. ಹುಡ್ಕೋ ಅಷ್ಟರಲ್ಲಿ ನಾನೇ ಹುಡುಕ್ಬಿಡ್ತೀನಿ. ಬರ ನಿಂಗೆ ನೀನು ಹತ್ತು ಹೇಳಿಸ್ತೀನಿ. ಏನು ನೀನು ಹೆಂಗೆಲ್ಲ ಹುಡ್ಕೊಂಡೋಗಿದ್ದ ಅಂತ ಹೇಳೋಗೇನ ಇಲ್ಲ, ಹತ್ತು ಹೇಳಿಸ್ತೀನಿ. ಹ್ಞೂ ಸರಿ ಆಯ್ತು ಆಯ್ತು, ನೋಡ್ತೀನಿ, ಅದನ್ನು ನೋಡ್ಬಿಡ್ತೀನಿ.
ಅದಲ್ಲ 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 ಹಂಗೆಲ್ಲ ಮಾಡಬಾರ್ದು. ವಿಡಿಯೋ ಓಡಬೇಕಂತಂದರೆ ಇದು ಅದು ಅದು ಇದು ಅಂತ ಮಾಡಬೇಕು. ಅದಲ್ಲ ಅದಲ್ಲ ಅದೇ ನಮ್ಮ ಗಾಡಿ. ಗೆದ್ಬಿಟ್ಲೆ ಬಿಡ ಮಚ್ಚ. ಆದ್ರೂ ಹಿಂಗೆಲ್ಲ ಮಾಡಬೇಡ. ಏನಾದ್ರೂ ಈಸ್ಕೊಡ್ಬೇಕು. ಈಸ್ಕೊಟ್ಟಿಲ್ಲ ಅಂದ್ರೆ ನಾಳೆ ವ್ಲಾಗಲ್ಲಿ 10 ರೂಪಾಯಿ ಚಾಕ್ಲೇಟ್ ಇಸ್ಕೊಡ್ತೀನಿ. ನಿನ್ನ ಮಕ್ಕ 10 ರೂಪಾಯಿ ಚಾಕ್ಲೇಟ್ ಮತ್ತೆ ಸಾಕ್ತಾನೇನೋ ಸಾಕ್ತಾನೆ. ಏನು ಬೇಕು? ಏನು ಗೆದ್ಬಿಟ್ಟು ಒಳ್ಳೆ ಏನೋ ಒಂದು ಕೊಡ್ಸೋಣ ಬಾಯ್ತು. ಸೊ ಗೈಸ್ ದರ್ಶನ ಮುಗೀತು. ದರ್ಶನ ಮಾತ್ರ ಫಸ್ಟ್ ಕ್ಲಾಸಾಗಿ ಆಯಿತು. ಈಗೆಲ್ಲ ಮುಗೀತು. ಪ್ರಸಾದ ಮಾತ್ರ ಒಂದು 5 ಸಲ ತಿಂದ್ವಿ. ಇವನೊಂದು 5 ಸಲ, ಅವನು ಒಂದು 10 ಸಲ ತಿಂದ ಅನ್ಕೊಳ್ಳಿ. 10 ಸಲ ಹೋಗಿ ಜಪ್ಪೆನಲ್ಲಿ ಹಾಕ್ಸ್ಕೊಂಡು ತಿಂದ ಅನ್ಕೊಳ್ಳಿ. ಸುಳ್ಳು, ರಾಂಗ್ ಕಮೆಂಟ್. ಸೊ ದರ್ಶನ ಮುಗೀತು. ಪ್ರಸಾದ ಒಂದು ರೇಂಜಿಗೆ ತಿಂದ್ವಿ. ಟಿಫನ್ ಊಟ 4 ಪ್ಲೇಟಲ್ಲಿ ತಿಂದ್ವಿ. ನಾ ಕರೆಕ್ಟಾಗಿ ಇದನ್ನೇ ಸುಳ್ಳು. ಕರೆಕ್ಟಾಗಿ ಇಂದ ಬಂದಿದ್ದ ಅಂದ್ರೆ ಕರೆಕ್ಟಾಗಿ ಈ ಗಾಡಿನೇ ಅಂತ ಹೇಳಿ ಕರೆಕ್ಟಾಗಿ ಹೇಳಿದ್ದೀನಿ. ಬಟ್ ಸುಳ್ಳು ಕನ್ನಡದಲ್ಲ. ಸರಿ ಗೈಸ್, ಹೋಗ್ತಾ ಸಿಗ್ತೀನಿ. ನೋಡ್ಕೊಂಡು ನಿಲ್ತೀನಿ, ನೋಡ್ಕೊಂಡು ತೆಗಿ. ಸೊ ಗೈಸ್, ನಮ್ಮ ತಂಗಿ ಕಾಂಪಿಟೇಷನಲ್ಲಿ ಅಂದರೆ ಇದರಲ್ಲಿ ಗೆದ್ದಿರೋದಕ್ಕೆ ಚಾಕ್ಲೇಟ್ ಕೊಡ್ತಾರೆ. ಬಾರೋ ಬಾ. ಹಂಡ್ರೆಡ್ 100% ನಾನು ಈ ಚಾಕ್ಲೇಟ್ ಕೊಡ್ಸೋ ವಿಡಿಯೋ ನಂಗೆ ಇನ್ನೂ ಒಂದು 2-3 ತಂಗಿದ್ರಿ ಅವ್ರೆ ಏನು ನೋಡಿದ್ರು ಅಂದರೆ ಪಕ್ಕ ನನಗೆ ಸೈಕ್ ಮಾಡ್ತಾರೆ. ಅರೆ ಹೇಳ್ತಾ ಇದ್ದೀನಿ, ಈ ತಂಗಿ ಕೊಡಿಸ್ತಾ ಬಂದ್ಬಿಟ್ಟು ಒಂದು ಕಾಂಪಿಟೇಷನ್ ಅಂದರೆ ಕಾಂಪಿಟೇಷನ್ ಅಲ್ಲ, ಒಂದು ಚಾಲೆಂಜ್ ಕೊಟ್ಟಿದ್ದೆ. ಚಾಲೆಂಜಲ್ಲಿ ಗೆದ್ಲು ಅಂತ ನಾನು ಕೊಡಿಸ್ತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಸುಮ್ಮನೆ ಕೊಡಿಸ್ತಾ ಇಲ್ಲ. ಬಬ್ಲಿನೇ ಎತ್ಕೋತ ದೊಡ್ಡದು. ಬಬ್ಲಿ ದೊಡ್ಡದಾ? ಏನಣ್ಣ? ಯಾವುದೋ ಎತ್ಕೊಳಮ್ಮ, ಯಾವುದೋ ಎತ್ಕೊಳಮ್ಮ, ತಗೊಂಡ್ಲಾನ? ಯಾವುದೋ ಎತ್ಕೊಂಡು ಇನ್ನಿಷ್ಟ ಎತ್ಕೊ, ಯಾವುದೋ ಒಂದು ಇನ್ನಿಷ್ಟ. ಯಾವಾಗ ಒಂದು ಕೊಡಿಸ್ತಾರೆ ದೊಡ್ಡದಾಗಿ ಎತ್ಕೊಳ್ರಿ. ಏನು ಡೈಲಿ ಕೊಡಿ. ಎಷ್ಟೊತ್ತು ನೋಡು ಫಸ್ಟು. ಇದು 120. ಇದು ಸಿಲ್ಕು. ಸಿಲ್ಕು ಬರೀ ಸಿಲ್ಕ್ ಐತದು. ತಗೋ, ಇದು 220. ಏನಂತೀಯ? ದೊಡ್ಡ ಬಜೆಟ್ ಹಾಕೊಂಡ್ಬಿಟ್ಟು ಏನು ಬೇಕು ನೋಡಿ? ರೋಸ್ಟೆಡ್ ಆಲ್ಮಂಡ್ ಅಂತೀವಿ. 80 ಅಷ್ಟೇ. ಬಟ್ ಚಿಕ್ಕದಿದೆ. 100 ಇದೆ. 100 ಆಗಿ 2 ತಗೊಂಡ್ಬಿಡೋಣ. ಈಗ ಎರಡು ಒಂದೇ ಆಗಿದೆ. ನಿಮ್ಮ ಗಂಡು ಕೊಟ್ಟು ನಿಮ್ಗೆ ಕೊಟ್ಟು ತಗೊಂಡು. ಹೌದು, ನಂಗೆ ಬೇಡ. ಅದು ಸಿಲ್ಕ್ ಯಾವುದು ನೋಡೋದಲ್ಲ ಎಷ್ಟದು? ದೊಡ್ಡಿರುವಂತ ಕೇಳಬೇಕು ತಾನೆ. 210 ಹೇಳಿತ್ತು. ಒಂದು ಚಾಕ್ಲೇಟು ಒಂದು ಚಾಲೆಂಜ್ಗೆ ತಗೊಂಡಿರೋದು 2 ಚಾಕ್ಲೇಟು. ನ್ಯಾಯನೇ ಇದು? ನ್ಯಾಯನೇ ಅಲ್ಲ. ಆಯ್ತು ಬಾ, ಬಿಲ್ ಮಾಡಿಸಿ. ಬೈ ಮಚ್ಚ, ಬೈ. 10,000 plus trending fashion styles delivering starting ಬೈ 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 ಬೈ. only on Myntra. ಸೊ ಈಗ ಜಸ್ಟ್ ಮನೆ ರೀಚ್ ಆದರೆ ಕಾರು ತಗೊಂಬಂದು ಪಾರ್ಕ್ ಮಾಡಿ ಫುಲ್ಲು ಕವರ್ ಹಾಕಿ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದ್ದೀವಿ. ಈ ನನ್ನ ಮಗ ಬರ್ಬೇಕಾದ್ರೆ ಕೇರ್ಪಮಲ್ಲಿ ನಾನೇ ಇವತ್ತು ನಿನ್ನ ವೀಡಿಯೋ ವ್ಲಾಗ್ನ ಎಡ್ ಮಾಡ್ತೀನಿ ಎಂದು ಇಲ್ಲಿ ಬಂದು ಫೋನ್ ಕೊಟ್ಟರೆ ಬೇಡ ಪರವಾಗಿಲ್ಲ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಗೈಸ್ ಅಷ್ಟೇ, ಇವತ್ತಿನ ವೀಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂದರೆ ನಾಳೆ. ಅಲ್ಲಿವರೆಗೂ ತಾತ ಬೈ ಬೈ, ಸಿ ಯು, ಬೈ ಬೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.